ನಾವು ಸರಿಯಾದ ಲ್ಯಾಂಡ್ ಸೆಲೆಕ್ಷನ್ ಮಾಡಬೇಕಾದ್ರೆ ಸಮತಟ್ಟಾಗಿರುವಂಥ ಭೂಮಿ ಖರೀದಿಸಿದ್ರೆ ಒಳ್ಳೆಯದು. ನಾವೇನಾದ್ರು ಹಳ್ಳ ಕೊಳ್ಳಗಳ ಭೂಮಿ ಖರೀದಿಸಿದ್ರೆ ಅದರಿಂದ ಲ್ಯಾಂಡ್ ಲೆವೆಲ್ ಮಾಡುವಂತಹ ಖರ್ಚು, ಹೆವಿ ಫೌಂಡೇಶನ್ ಹಾಕುವಂತಹ ಖರ್ಚು ನಮಗೆ ಜಾಸ್ತಿ ಆಗುತ್ತೆ. ಆ ಜಾಗ ಆ ಅಮೌಂಟನ್ನು ಉಳಿಸ್ಬೇಕು ಅಂತಂದರೆ ಲೆವೆಲ್ ಆಗಿರುವಂಥ ಲ್ಯಾಂಡನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಪರ್ಚೇಸ್ ಮಾಡಿ. ಅದರಿಂದ ಕಟ್ಟಡದ ಸುತ್ತ ಸರಿಯಾದ ಜಾಗ ಉಳಿತಾಯ ಆಗುತ್ತೆ. ಜೊತೆಗೆ ಬಿಲ್ಡಿಂಗು ಸ್ಕ್ವೇರ್ ರೆಕ್ಟ್ಯಾಂಗಲ್ನಲ್ಲೇ ಬರೋದು, ಅನಗತ್ಯ ಖರ್ಚುಗಳು ನಿಮಗೆ ಬರೋದಿಲ್ಲ. ನಾವು ಡಿಸೈನ್ ಮತ್ತು ಪ್ಲ್ಯಾನ್ ಹಂತದಲ್ಲಿ ಅನಗತ್ಯಗಳನ್ನು ತಪ್ಪಿಸಿದ್ರೆ, ಅಂದರೆ ಅಗತ್ಯವಿಲ್ಲದಿರುವಂತಹ ಹೆಚ್ಚಿನ ಕೊಠಡಿಗಳನ್ನು ತಪ್ಪಿಸಿದ್ರೆ ಡಿಫ್ರೆಂಟ್ ಟೈಪ್ ಆಫ್ ವಿನ್ಯಾಸಗಳ ಬಗ್ಗೆ ಆಲೋಚನೆಯನ್ನು ಹೆಚ್ಚಿಸ್ಬೋದು. ಪ್ಲ್ಯಾನಿಂಗ್ ಸಮಯದಲ್ಲೇ ಬಡ್ಜೆಟ್ ನಿರ್ಧಾರ ಆಗಬೇಕು. ಜೊತೆಗೆ ನಾವು ಆರ್ಕಿಟೆಕ್ಟ್ ಮತ್ತು ಇಂಜಿನಿಯರ್ಗಳ ಸಲಹೆ ಬಹುಮುಖ್ಯವಾಗಿರುತ್ತೆ. ಆ ಸಲಹೆ ನೀವು ಪಡಿಬೇಕಾಗುತ್ತೆ. ಮೆಟೀರಿಯಲ್ ಖರೀದಿಯಲ್ಲಿ ಬಲ್ಕ್ ಪರ್ಚೇಸ್ ಮಾಡಿದ್ರೆ ಉಳಿತಾಯ ಜಾಸ್ತಿ ಆಗುತ್ತೆ. ಅದು ಅಲ್ಲದೆ ಲೋಕಲ್ ಸಪ್ಲೈಯರ್ಸ್ಗಳಿಂದ ಉತ್ತಮ ಗುಣಮಟ್ಟದ ಟೈಲ್ಸು, ಕಬ್ಬಿಣ, ಸಿಮೆಂಟು, ಮರದ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ರೆ ಅದು ಲೋಕಲ್ ಮೆಟೀರಿಯಲ್ ಖರೀದಿಯಿಂದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಕಡಿಮೆ ಆಗುತ್ತೆ. ಹಾಗೂ ನೇರವಾಗಿ ಮೆಟೀರಿಯಲ್ ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ. ನಾವು ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ ಬಳಸ್ತೀವಿ. ಇಟ್ಟಿಗೆ ಬದಲು ಇನ್ ಕೇಸ್ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಿದ್ರೆ ಅಥವಾ ACC ಬ್ಲಾಕ್ ಯೂಸ್ ಮಾಡಿದ್ರೆ ಸಾಮಾನ್ಯ ಇಟ್ಟಿಗೆಗಿಂತ ಅದು ತೂಕ ಕಡಿಮೆ ಇರುತ್ತೆ. ಆಮೇಲೆ ನಿಮಗೇನಾಗುತ್ತೆ, ಅದು ಹೆಚ್ಚು ಶಾಖ ನಿರೋಧಕ ಗುಣ ಕೂಡ ಇರುತ್ತೆ. ಜಾಗ ಕೂಡ ಉಳಿತಾಯ ಆಗುತ್ತೆ. ಯಾಕೆಂದರೆ ಇಟ್ಟಿಗೆ ಏನಾಗುತ್ತೆ 9 ಇಂಚ್ ಇರುತ್ತೆ, ನಾವು ಬ್ಲಾಕನ್ನು ಬಳಸಿದ್ರೆ 6 ಇಂಚಸ್ ಇರುತ್ತೆ. ಕನ್ಸ್ಟ್ರಕ್ಷನ್ ಮೆಥಡ್ನಲ್ಲಿ ಸಾಧ್ಯವಾದಷ್ಟು ಸಿಂಪಲ್ ಎಲಿವೇಷನ್, ಲೆಸ್ ಪ್ರೊಜೆಕ್ಷನ್ ಅವನ್ನೆಲ್ಲ ಮಾಡಿದ್ರೆ ಡಿಸೈನ್ಸ್ನಲ್ಲಿ ಸಿಮೆಂಟು, ಸ್ಟೀಲ್ ಸೇವ್ ಆಗುತ್ತೆ. ಇನ್ನೂ ಹಣ ಉಳಿಸ್ಬೇಕು ಅನ್ನೋ ಆಲೋಚನೆ ನಿಮ್ಮಲ್ಲಿದ್ದರೆ